ಪದಾಧಿಕಾರಿಯ ವಿರುದ್ಧ ದಲಿತ ಸಂಘಟನೆ ಪ್ರತಿರೋಧವನ್ನ ವ್ಯಕ್ತಪಡಿಸಿದೆ. ಕೊರಟಗೆರೆ ತಾಲೂಕಿನ ಕೋಳಾಲ ಹೋಬಳಿ ಶಬೀರ್ ವಿರುದ್ಧ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಶಬೀರ್ ರೈತ ಸಂಘ ಹೆಸರು ಹೇಳಿಕೊಂಡು ನನಗೆ ಕಿರುಕುಳ ನೀಡುತ್ತಿದ್ದಾರೆ ಅಂತ ಶಿವರಾಜು ಎಂಬುವವರು ಆರೋಪ ಮಾಡಿದ್ದಾರೆ. ಕೋಳಾಲ ಹೋಬಳಿ ಸುಂಕದಲ್ಲಿ ದಲಿತ ಮುಖಂಡ ಶಿವರಾಜು ಮಾಡ್ತಾ ಇರುವಂತಹ ಆರೋಪ ಇದಾಗಿದ್ದು, ಕೋಳಿ ಫಾರ್ಮ್ನಲ್ಲಿ 5,000 ಕೋಳಿ ಮೇಯಿಸ್ತಾ ಇದ್ರೆ 10,000 ಅಂತ ಸುಳ್ಳು ಆರೋಪವನ್ನ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯಿತಿ ಸಿಇಒಗೆ ಕೋಳಿ ಫಾರ್ಮ್ ವಿರುದ್ಧ ಆರೋಪವನ್ನ ಮಾಡಲಾಗಿದೆ. ವೈಯಕ್ತಿಕ ದ್ವೇಷದಿಂದ ಬಡ ದಲಿತ ಕುಟುಂಬಕ್ಕೆ ಈ ರೀತಿಯಾಗಿ ಕಿರುಕುಳವನ್ನ ಕೊಡಲಾಗ್ತಾ ಇದೆ. ಸಣ್ಣ ಪ್ರಮಾಣದ ಕೃಷಿಯೇತರ ಚಟುವಟಿಕೆ ರೂಪದಲ್ಲಿರುವಂತಹ ಕೋಳಿ ಫಾರ್ಮ್ ಇದು. ದಲಿತ ಸಮುದಾಯಕ್ಕೆ ಮೇಲ್ವರ್ಗದವರಿಂದ ಕಿರುಕುಳವನ್ನ ಕೊಡಲಾಗ್ತಾ ಇದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಮುದಾಯ ಈ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಶಬೀರ್ ಅನ್ನೋ ತನಕ ಸಮಾಜಘಾತಕ ಏನಿದ್ದಾನೆ ಆತ ಕೊರಟಗೆರೆ ತಾಲೂಕಿನಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ನಡೀತಿರುವಂಥ ಜಾಗದಲ್ಲಿ ರೈತ ಸಂಘಟನೆಗಳ ಹೆಸರುಗಳಲ್ಲಿ ಆ ಅಧಿಕಾರಿಗಳಿಗೆ ಮತ್ತು ಆ ಯೋಜನೆಯ ಮುಖ್ಯಾಧಿಕಾರಿಗಳಿಗೆ ಬೆದರಿಕೆ ಕೊಡ್ತಾನೆ ಅನ್ನೋಂಥದ್ದು ಮಾಹಿತಿ ಇದೆ ನಮಗೆ. ಇದು ಹಲವಾರು ಸಾರಿ ನನಗೆ ವಿಷಯ ತಿಳಿದು ಬಂದು ನಾವು ಈ ಸಹಜವಾದ ವಿಚಾರಗಳು ರೈತರ ನೋವಾದಾಗ ಹೋಗಿರ್ತಾರೆ ಅಂದ್ಕೊಂಡು ಸುಮ್ಮನಾಗಿದ್ದೀವಿ. ಏನೇ ಆಗದಿದ್ದಾಗ್ಯೂ ಸಹ ಹೋಗಿ ಆ ಯೋಜನೆಗಳಿಗೆ ಅಡ್ಡಿಪಡಿಸುವಂಥ ಕ್ರಿಯೆಗಳು ಈತನ ಕಡೆಯಿಂದ ಆಗಿದೆ. ಹಣದಾಸೆಗಾಗಿ ಈತಂದು ಬೇರೆ ಚಟಗಳು ಏನು ಅನ್ನೋವಂಥದ್ದು ಪೊಲೀಸ್ ದಾಖಲೆಗಳಿದೆ. ನನ್ನ ಬಾಯಿಂದ ಹೇಳೋದಕ್ಕೆ ಅದು ಸರಿ ಇಲ್ಲ. ಆತನ ವೈಯಕ್ತಿಕ ಅಭಿವೃದ್ಧಿಗಾಗಿ ಮತ್ತು ಆತನ ಫೇಸ್ಬುಕ್ಕಲ್ಲಿದೆ ಆತನ ಮನಸ್ಥಿತಿ ಏನು ಅಂತ. ಈತ ಒಬ್ಬ ಫೇಸ್ಬುಕ್ಕನ್ನು ಸಹ ಇಟ್ಕೊಂಡಿದ್ದಾನೆ. ಆ ಫೇಸ್ಬುಕ್ಕಲ್ಲಿ ಇಡೀ ರಾಜ್ಯ ಪ್ರಕರಣಗಳಿರ್ಬೋದು, ರಾಷ್ಟ್ರದ ಇರ್ಬೋದು, ಒಂದು ಸಮಾಜವನ್ನು ಇನ್ನೊಂದು ಸಮಾಜದ ವಿರುದ್ಧ ಇರ್ತಕ್ಕಂಥ ಹಲವಾರು ವಿಚಾರಗಳು ಆತನ ಫೇಸ್ಬುಕ್ಕಲ್ಲಿ ಬರೀ ಒಂದೇ ವರ್ಗದ ಕಡೆ ಇರೋಂಥ ಸಾಕಷ್ಟು ಮಾಹಿತಿಯನ್ನು ನಾನು ಖುದ್ದು ನೋಡಿದ್ದೀನಿ. ಆತನ ಮನಸ್ಥಿತಿನೇ ಸರಿ ಇಲ್ಲ. ಆತನಿಗೆ ನಿಜವಾಗಿ ಕೃಷಿ ರೈತ ಆಗಿದ್ದರೆ ಈ ಥರದ ಯಾವುದೇ ಒಂದು ಘಟನೆಗಳು ಬರ್ತಾ ಇರಲಿಲ್ಲ. ರೈತ ಮುಖಂಡನ ಹೆಸರಲ್ಲಿ ಹಲವಾರು ಕೆಟ್ಟ ವಿಚಾರಗಳಲ್ಲಿ ಭಾಗಿಯಾಗಿದ್ದಾನೆ ಅನ್ನೋಂಥದ್ದು ನನ್ನ ಆರೋಪ ಆಗಿದೆ. ಅವರ ಸಂಘಟನೆಗೇನೆ ಈ ಒಂದು ಪತ್ರಿಕಾಗೋಷ್ಠಿ ಮುಖೇನ ಹೇಳೋದಕ್ಕೆ ಏನು ಇಷ್ಟಪಡ್ತಿದ್ದೀವಿ ಅಂದರೆ, ನಾಳೆ ರೈತ ಪರ ನಿಂತಿರತಕ್ಕಂಥ ರೈತ ಪರ ಸಂಘಟನೆಗಳು ಏನಾದರೂ ಚಳುವಳಿಗಳು ಊರಿನಲ್ಲಿ ಏನಾದರೂ ನ್ಯಾಯಪರ ಹೋರಾಟಕ್ಕೆ ನಿಂತರೆ, ನಮ್ಮ ದಲಿತ ಪರ ಸಂಘಟನೆಗಳೇನಾದರೂ ಅವ್ರಿಗೆ ಬೆಂಬಲ ಬೇಕು ಅನ್ನೋದಾದರೆ ಇದನ್ನು ನ್ಯಾಯೋಚಿತವಾಗಿ ಬಗೆಹರಿಸಬೇಕು ಅಂತೇಳಿ ಸುಳ್ಳು ಆರೋಪ ಬಿಟ್ಟುಬಿಟ್ಟು ಒಬ್ಬನ ವೈಯಕ್ತಿಕ ದ್ವೇಷನ ಇನ್ನೊಬ್ಬನ ವೈಯಕ್ತಿಕ ದ್ವೇಷನ ಸಂಘಟನೆಗಳ ಮಧ್ಯೆ ತರೋದು ಬೇಕಾಗಿಲ್ಲ. ಹಾಗೂ ಊರಿನಲ್ಲಿ ಶಾಂತಿ ಇರಲಿ ಅನ್ನೋ ಕಾರಣಕ್ಕೆ ನಾವು 2 ವರ್ಷದಿಂದ ಯಾವುದೇ ವಿಚಾರದಲ್ಲೂ ಮುಂದುವರಿತೀವಿ. ಇದನ್ನ ಬಗ್ಗೆ ನಾವು ಒಂದು ಆರೋಪ ಮಾಡ್ತಾ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಆತನ ಬೆನ್ನೆಲುಬಾಗಿ ನಿಂತಿರತಕ್ಕಂಥ ಹಸಿರು ಶಾಲೆಗೆ ಕೆಟ್ಟ ಹೆಸರು ಥರ ಅಂತ ಕೆಲಸ ನಡೆಯೋದು ಬೇಡ ಅಂತ ಹೇಳ್ತಾ, ಮತ್ತು ನಾನು ತಾಲೂಕು ಆಡಳಿತಕ್ಕೂ ಕೇಳ್ಕೊತೀನಿ, ಒಬ್ಬ ದಲಿತ ರೈತ ಮುಂದಕ್ಕೆ ಬರಬೇಕು ಅನ್ನೋದಾದರೆ ಚಿಕ್ಕ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ತಿದ್ದುಕೊಳಕ್ಕೆ ಅವಕಾಶ ಕೊಡಲಿ. ವೈಜ್ಞಾನಿಕವಾಗಿ ನೊಣದ ಹಾವಳಿ ತಪ್ಪಿಸ್ಲಿಕ್ಕೆ ಏನಿದೆಯೋ ಅದನ್ನು ಮೊನ್ನೆ ವೈದ್ಯಾಧಿಕಾರಿಗಳು ಮತ್ತು ವೆಟರ್ನರಿ ಅವರೆಲ್ಲ ಭೇಟಿ ಕೊಟ್ಟಿದ್ದಾರೆ, ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಪಾಲಿಸೋದಕ್ಕೆ ಆತ ತಯಾರಿದ್ದಾನೆ. ಆತ ಬೆಂಬಲಿಸ್ಲಿ. ರಾಜಕೀಯ ಅನ್ನೋಂಥದ್ದು ದೊಡ್ಡ ಸುಳ್ಳು. ಆತ ಒಂದಿಷ್ಟು ಶ್ರಮಪಟ್ಟು ಜನಪರ ಇರೋದಕ್ಕೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದ, ಅಧ್ಯಕ್ಷನಾಗಿದ್ದ. ಆದರೆ ಈ ಕೋಳಿ ಫಾರ್ಮ್ಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಆತನ ಹೆಂಡತಿ ಆತನ ಚಟುವಟಿಕೆ ನೋಡಿ ಅದೇ ಊರಿನಲ್ಲಿ ಬಹುಸಂಖ್ಯಾತ ದಲಿತರಿರ್ತಕ್ಕಂಥ ಗ್ರಾಮ. ಸಹಜವಾಗಿ ಅಲ್ಲಿ ದಲಿತವರು ಶೆಡ್ಯೂಲ್ಡ್ ಕಾಸ್ಟ್ ಕೋಟಾದಡೆ ಅವನ ಹೆಂಡತಿ ಈ ಸಾರಿ ಹಾಲಿ ಮೆಂಬರು. ಆದರೆ ಈ ಗಜಮೇನಹಳ್ಳಿ ಗ್ರಾಮಕ್ಕಾಗಲಿ ಆದವರ ರಾಜಕೀಯ ಕ್ಷೇತ್ರಕ್ಕಾಗಲಿ ಯಾವುದೇ ಸಂಬಂಧ ಇಲ್ಲ. ಅಲ್ಲಿ ಹೋಗಿರ್ತಾರೆ ತಹಸೀಲ್ದಾರ್ ಎದುರಿಗೆ ಇವರು ರಾಜಕೀಯ ಪ್ರಭಾವ ಬಳಸ್ತಾರೆ. ಇದು ಎಲ್ಲವೂ ಸುಳ್ಳು. ಈ ಥರ ಸುಳ್ಳು ಆರೋಪ ಮಾಡಿಕೊಂಡು ಆತನ ವೈಯಕ್ತಿಕವಾದ ವಿಚಾರಗಳನ್ನು ಬೆಳವಣಿಗೆಗಾಗಿ ಏನೆಲ್ಲ ಆರೋಪ ಮಾಡಿದರೆ ಇದೆಲ್ಲ ಸುಳ್ಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ದಯಮಾಡಿ ಅವರಿಗೆ ತಮ್ಮ ಪತ್ರಿಕೆಯಲ್ಲಿ ಎಲ್ಲರೂ ಈ ವಿಚಾರವನ್ನು ನ್ಯಾಯೋಚಿತವಾಗಿ ಪ್ರಕಟಿಸಬೇಕು ಅಂತ ಹೇಳಿ ಆ ಒಂದು ಮೊನ್ನೆ ಪತ್ರಿಕೆಯಲ್ಲಿ ಬಂದ ದಲಿತ ಮುಖಂಡರಾದಂಥ ಸುಂಕದಹಳ್ಳಿ ಶಿವರಾಜಣ್ಣವರು ಮನನೊಂದು ಅವ್ರಿಗೆ ಆಗಿರತಕ್ಕಂಥ ನೋವನ್ನು ನಮ್ಮ ದಲಿತ ಲೀಡರ್ಗಳ ಮುಖಾಂತರ ಹೇಳ್ಕೊಂಡಾಗ ಭಾರಿ ಕಿರುಕುಳ ಕೊಟ್ಟು ಅವಮಾನ ಪಡ್ತಕ್ಕಂಥ ನೋವನ್ನು 2 ವರ್ಷ ಆದರೂ ಆತ ಅಣ್ಣ ತಮ್ಮದಂಗೆ ಇರಬೇಕು, ಊರಲ್ಲಿ ಕಿತ್ಲಾಡೋದು ಬೇಡ, ನಾವು ಯಾವುದೋ ದ್ವೇಷ ಕಟ್ಕೊಳ್ಳೋದು ಬೇಡ ಅಂತೇಳಿ ಇದ್ರು ಆತ. ಆದರೆ ನಿನ್ನೆ ಮಾಧ್ಯಮದಲ್ಲಿ ಪೇಪರ್ನಲ್ಲಿ ಬಂದಾಗ ನೋಡಿದಾಗ ಆತ ಹತ್ತಿ ಭಾರಿ ದುಃಖದಿಂದ ನಮ್ಮ ಹತ್ರ ಬಂದು ಹೇಳ್ಕೊಂಡ್ರು, ಅಣ್ಣ ನಾನು ಇರೋದು ನೋಡೋಣ, ತಾಕಿ ಮೆಣಸಿದ್ರು 5,000 ಚಿಲ್ಲರೆಗೆ ನಾವು ಇರೋದು ಖುಷಿಯಲ್ಲಿ ಮಾಡ್ತಾಯಿದ್ದೀವಿ, ಬೇಕಂತ ನಮ್ಮ ದಲಿತರಿಗೆ ಅವಮಾನ ಮಾಡ್ತಾರೆ ಅಂತಂದಾಗ ದಲಿತರ ಮೇಲೆ ಎಷ್ಟು ಹೊಟ್ಟೆ ಕಿಚ್ಚಿದೆ, ಎಷ್ಟು ಬೆಳೆದಕ್ಕೇನೋ ಸ್ವಲ್ಪ ಎಲ್ಲ ಒಂದು ದೇವರು ಅನ್ನ ಕೊಡ್ತಾನೆ, ಬದುಕೇನು ಅನ್ನೋದನ್ನು
ತುಳಿಯೋದೇ ನೋಡ್ತಾರೆ ವಿನಃ ಆತ ಏನೋ ಮಾಡ್ತಾನೆ ಒಬ್ಬ ದಲಿತ ಬದುಕೇಳಿ ಅಂತ ಒಂದು ಹೇಳಕ್ಕಂತ ಅನ್ನೋ ಮನೋಭಾವನೆ ಇವ್ರಿಗಿಲ್ಲ. ಆತ ರೈತ ಶಾಲೆ ಹಾಕೊಂಡು ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಂಘಟನೆ ಮಾಡ್ಕೊಂಡು ಹೋರಾಟ ಮಾಡ್ತಾರಲ್ಲ, ಈತನ ಅನ್ಯಾಯನ ಆತನೇ ಮಾಡ್ತಾನೆ. ನಾವು ಇವ್ರಿಗೆ ಯಾರು ನ್ಯಾಯ ದೊರಕಿಸ್ಕೊಡ್ತಾರೆ? ಒಬ್ಬ ರೈತ ಸಂಘದ ಮುಖಂಡ ಆದಂತನೂ ನ್ಯಾಯ ದೊರಕಿಸ್ಕೊಡುವ ಅಂತ ಈತನೂ ರೈತನೇ, ಇನ್ನು ಈತನ ಅಫಿಷಿಯಲ್ಸ್ ಅಲ್ಲ, ಈತನೂ ರೈತನೇ, ವ್ಯವಸಾಯ ಮಾಡ್ತಾನೆ, ದನಗಳಿದ್ದಾವೆ, ಕೋಳಿ ಫಾರ್ಮ್ ಇಟ್ಕೊಂಡವನೇ, ಈತನೂ ರೈತನೇ. ರೈತರಿಗೆ ಅನ್ಯಾಯ ಮಾಡಿದ್ರೆ ನ್ಯಾಯ ಎಲ್ಲಿ ಸಿಗುತ್ತೆ? ಒಬ್ಬ SC ಒಬ್ಬ ಹುಡುಗ ಬೆಳಿತಾನೆ ಅನ್ನೋದಕ್ಕೆ ಎಷ್ಟು ಹೊಟ್ಟೆ ಉರಿದೆ ಅಂತಲೇ ನಾವು ನೋಡ್ಬೇಕು. ಇದನ್ನು ಮುಂದಿನ ದಿನಮಾನಗಳಲ್ಲಿ ಇದೇ ಥರ ನಾವು ಟಾರ್ಚರ್ ಕೊಟ್ಟರೆ ನಾವು SC ST ಶೆಲ್ಗೂ ಆತ ಮೇಲೆ ಮೊಕದ್ದಮೆ ನಾವು ದಾಖಲಾಗೋದಕ್ಕೆ ನಾವು ರೆಡಿ ಇದ್ದೀವಿ ಸಂಘಟನೆ ಕಡೆಯಿಂದ. ಮತ್ತು ಇದರಿಂದ ಆದರೆ ನಾವು ತಾಲೂಕು ಆಫೀಸ್ ಮುಂದೆ ಪ್ರತಿಭಟನೆ ಮಾಡಿ ನಮ್ಮ ನ್ಯಾಯದಿರುವ ತನಕ ನಾವು ಎದ್ದೋಗೋದಕ್ಕೆ ಸಾಧ್ಯ ಇಲ್ಲ. ಇಂಥ ಕಿರುಕುಳನ್ನು ಕೇಳೋದು ನಮಗೆ ಅನುಭವಿಸೋಕೆ ಆಗಲ್ಲ. ಈ ದುಡ್ಡಿಗೆ ಅವಕಾಶತೆ ಏನು ಕೊಡಬೇಕು? ಕಷ್ಟಪಟ್ಟು ದುಡಿಯೋದೇವ್ರು, ಆತನು ದುಡ್ಕೊಂಡು ತಿನ್ನಿ, ನಾವೇನು ಬೇಡ ಅನ್ನೋದಿಲ್ಲ. ದುಡಿಯೋಕ್ಕೆ ಯಾರು ದೇವ್ರ ಶಕ್ತಿ ಕೊಟ್ಟಾನೆ, ಎಲ್ಲೋ ದುಡಿಯೋರ ಕಂಡು ಯಾಕೆ ಟಾರ್ಚರ್ ಕೊಡಬೇಕು? ಈಗ ಮಣ್ಣು, ಮಾವಿನ ಹಣ್ಣು ಮತ್ತು ಹಣ್ಣು ಬರೋ ಕಾಲದಲ್ಲಿ ಹಣ್ಣು ಬರೋ ಸಹಜ. ಅದನ್ನೇ ಒಂದು ದೊಡ್ಡ ವಿಷಯ ಮಾಡಿಬಿಟ್ಟು ಇಲ್ದಿತ್ತು 10,000 ಅಂತೇಳಿ ಸೃಷ್ಟಿ ಮಾಡಿ 10,000 ಎಲ್ಲಿದೆ? ಡಾಕ್ಯುಮೆಂಟ್ ಇರಬೇಕಲ್ಲ ಸರ್, ಡಾಕ್ಯುಮೆಂಟ್ಸ್ ಮುಖಾಂತರ ನೋಡಿ ಸರ್ ಆದಾಯ ಕೊಡಬೇಕಾಗಿ. ಬಟ್ ಇಲ್ಲೇ ಡಾಕ್ಯುಮೆಂಟ್ಸ್ ಇದೆ ನೋಡಿ, ನೀವೇ ನೋಡಿ 5,000 ಕೊಟ್ಟಿದ್ರು. 5,000 ಇದೆ ನೋಡಿ ಡಾಕ್ಯುಮೆಂಟ್ಸ್. ಮರಿ ಬಿಟ್ಟೋಗಿರೋದು ಇದು ಕಂಪ್ನಿಯವ್ರು ಕೊಟ್ಟಿರೋ ಲೆಟ್ರ್ ಇದು. ಆತ 10,000 ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟರೆ ಇದು ಯಾರು ನಂಬೋದು? ಮುಂದೆ ಎಷ್ಟು ಇಂಥ ಅನ್ಯಾಯ ಮಾಡಿದ್ದಾನೆ ಆತ ರೈತ ಸಂಘಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ದುರಂತ. ಸಂಘಕ್ಕೆ ಅವಮಾನ ಮಾಡ್ತಾನಂತ ಸಂಘದನ್ನ ಫಸ್ಟ್ ಅವರ ಪದಾಧಿಕಾರಿಗೆ ಹೇಳ್ತಾ ಇದ್ದೀನಿ, ಫಸ್ಟ್ ಅಂತನ ಸಂಘದಿಂದ ವಜಾ ಮಾಡಿ ಒಳ್ಳೆ ಉತ್ತಮವಾದ ರೀತಿ ನಡೆಸ್ಕೋಬೇಕು. ನಾವು ಬೆಂಬಲ ಬೇಕು ಅಂದರೆ ದಲಿತರು ನಮ್ಮ DSS ಸಂಘಟನೆಗಳು ಅವ್ರಿಗೆ ಬೆಂಬಲ ಬೇಕು ಅಂತಂದರೆ ಯಾವುದೇ ಸಂಘಟನೆ ಹೋರಾಟಕ್ಕಾಗಲಿ ಮತ್ತೊಂದಕ್ಕಾಗಲಿ ನಾವು ಕರೆದಾಗ ನಾವು ಬೇಕನ್ನೋಗಾದರೆ ಆತನ ಸಂಘಟನೆಯಿಂದ ಕಿತ್ತಾಕಬೇಕು. ಆತನಿಂದ ನಮಗೆ ನಮ್ಗೆ ಆಗಿರ್ತಕ್ಕಂಥ ನೋವಾಗಿರೋದನ್ನು ನಾವು ಇದು ಮಾಡಿ ಒಂದು ತಾಸಿಂದಾಗ ನಾವು ಮನವಿ ಕೊಡ್ತಿದ್ದೀವಿ. ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ತಿದ್ದೀವಿ. ಇರ್ತಕ್ಕಂಥ ಎಲ್ಲ ನನ್ನ ಪತ್ರಕರ್ತ ಬಂಧುಗಳ ಹಾಗೂ ನನ್ನ ದಲಿತ ಪರ ಸಂಘಟನೆಯ ಎಲ್ಲ ಸ್ನೇಹಿತರುಗಳ ಆತ್ಮೀಯರೇ, ಏನು ಇವತ್ತು ನಮ್ಮ ಶಿವರಾಜು ನನ್ನ ಒಬ್ಬ ದಲಿತ ಯುವ ಪ್ರಗತಿಪರ ರೈತನಾಗಿದ್ದ. ಆತನಿಗೆ ಶಬೀರ್ ಅನ್ನಂತಂದು ಅದೇ ಗ್ರಾಮದ ಗೆದ್ಮೇನಹಳ್ಳಿ ಗ್ರಾಮದ ಹತ್ತಿರದಲ್ಲಿ ಹೊಲದಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಿರೋಂಥವ್ರು ಭಾಳ 2 ವರ್ಷದಿಂದಲೂ ತೊಂದರೆ ಕೊಡ್ತಾ ಇದ್ದಾನೆ ಅಂತ ನಮ್ಗಳ ಗಮನಕ್ಕೆ ತರ್ತಾನೇ ಇದ್ದ. ಸಂಘಟನೆಗಳ ಗಮನಕ್ಕೂ ತಂದಿದ್ದಾನೆ, ಈ ಥರ ನಾನು ಕೋಳಿ ಫಾರ್ಮ್ ಮಾಡ್ತಾಯಿದ್ದೀನಿ, ತೊಂದರೆ. ಸೊ ಸರ್ಕಾರದಲ್ಲಿ ಹಲವಾರು ನಿಯಮಾವಳಿಯಂತೆ ಆತ ಕಾನೂನು ಚೌಕಟ್ಟಿನಲ್ಲೇ ನಿರ್ಮಿಸಿದ್ದಾನೆ ಅನ್ನೋಂಥದ್ದು ನಮಗೆ ಮಾಹಿತಿ. ಈತ ನಾವು ಜಮೀನು ಗೆದ್ಮೇನಹಳ್ಳಿಲಿದ್ದು, ಆತನ ಜಮೀನು ಅಕ್ಕಪಕ್ಕ ಜಮೀನುಗಳು. ನಾವು ಹೋಗಿ ನೋಡಿದಾಗ ಆತನ ಹೊಲದಲ್ಲಿ ಆತ ಮನೆ ಕಟ್ಕೊಂಡಿದ್ದಾನೆ. ಈತಂದು ಇದರಲ್ಲಿ ಕಾನೂನು ಚೌಕಟ್ಟು ಒಳಗಡೆ ಒಂದು ಚಿಕ್ಕದಾಗಿ ಕೋಳಿ ಫಾರ್ಮ್ ಮಾಡಿದ್ದಾನೆ. ಅದು ಕೇವಲ 5,000 6,000 ಒಳಪಟ್ಟು ಕೃಷಿಗೆ ಒಳಪಡತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ತಾ ಬರ್ತಾ ಇರೋಂಥದ್ದು 2 ವರ್ಷದಿಂದ ನಡೀತಾ ಇದೆ. ಈ ಶಬೀರ್ ಅನ್ನೋಂಥವನು ನಿಜವಾಗಿ ಒಬ್ಬ ಸಮಾಜಘಾತಕ. ಆತನ ಬಗ್ಗೆ ಹಲವಾರು ಸ್ಟೇಷನ್ಗಳಲ್ಲಿ ಪೊಲೀಸಲ್ಲಿ ಭಾಳ ಬೇರೆ ಬೇರೆ ವಿಚಾರದಲ್ಲಿ ಕೇಸ್ಗಳು ದಾಖಲಾಗಿದ್ದಾರೆ. ಆತನಿಗೆ ನಾವು ಸೂಕ್ಷ್ಮವಾಗಿ ವಿಚಾರನ ತಿಳಿಸಿದ್ರೆ ಆತ ಒಬ್ಬ ಪ್ರತಿ ತಿಂಗಳಾಗಲಿ ನನಗಾಗಲಿ ನನ್ನ ಸಂಘಟನೆಗೆ ಅಂದರೆ ಒಂದು ರೈತಪರ ಸಂಘಟನೆ ಹೆಸರು ಹೇಳ್ಕೊಂಡು ನನ್ನ ಶಿವರಾಜ್ ಅವ್ರ ಹತ್ರ ರೈತನ ಹತ್ರ ರೋಲ್ ಕಾಲ್ ಹಣ ಕೊಡಬೇಕನ್ನೋ ಬೇಡಿಕೆ ಇಟ್ಟಿದೆ. ಕೊಡ್ದಿದ್ದಾಗೆಲ್ಲ ಈ ಥರದ ಸೂಕ್ಷ್ಮವಾಗಿ ಬೇಕಾದ ಕಡೆ ದೂರುಗಳನ್ನು ಕೊಡೋವಂಥದ್ದು, ಊರಲ್ಲಿ ಬಂದು ನೇರವಾಗಿ ಹೇಳೋದಿಲ್ಲ ಅಥವಾ ಏನೆಲ್ಲ. ಒಬ್ಬ ರೈತಪರ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾನೆ ಅನ್ನೋದೇ ಆದರೆ ಈತ ರೈತನಿಗೆ ಎಚ್ಚೆತ್ತರಿಸಿ ಬೆನ್ನೆಲುಬಾಗಿ ನಿಲ್ಲಬೇಕಾಗಿರೋನು. ಈತ ಎದುರಿಸಿ ಬೆದರಿಸಿ ಒಬ್ಬ ಬೆಳವಣಿಗೆ ಕಾಣ್ತಕ್ಕಂಥ ದಲಿತ ಪರ ರೈತನಿಗೆ ತೊಡರಾಗ್ತಾನೆ ಅನ್ನೋದ್ರೆ ಇವನಿಗೆ ಯಾವ ಸಮಾಜಮುಖಿ ಕೆಲಸ ಮಾಡ್ತಾನೆ? ಆಯಿತು, ಈತ ನೆನ್ನೆಲ್ಲ ಮೊನ್ನೆ ಒಂದು ದೂರು ಕೊಟ್ಟಿದ್ದಾರೆ ತಹಸೀಲ್ದಾರ್ ಅವ್ರಿಗೆ, 10,000 ಕೋಳಿ ಇದೆ. ಆತ ದಾಖಲೆ ಸಮೇತವಾಗಿ ಕೊಡ್ತಾ ಇದ್ದಾನೆ, 5,000 to 6,000 ಕೋಳಿನ ಅಷ್ಟೇ, ಶೆಡ್ ಇರೋದು ಅಷ್ಟೇ. ಈ ಥರ ಸುಳ್ಳನ್ನು ಸೃಷ್ಟಿ ಮಾಡ್ತಾನೆ ಅನ್ನೋದಾದರೆ ಈತನ ನಂಬ್ಕೊಂಡು ತಹಸೀಲ್ದಾರ್ ಹತ್ರ ಅವರದೇ ಸಂಘಟನೆ ಬೇರೆ ಬೇರೆ ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ನಿಲ್ತಾರೆ ಅನ್ನೋದಾದರೆ ಶಬೀರ್ ಅನ್ನೋಂಥ ಸಮಾಜಘಾತಕನ ವಿಚಾರದಲ್ಲಿ ಕೈ ಜೋಡಿಸ್ತಕ್ಕಂಥ ಆತನ ಸಂಘಟನೆಯ ಹಿರಿಯರು ಯೋಚನೆ ಮಾಡಬೇಕಾಗಿತ್ತು. ನಾವು ದಾಖಲೆ ಸಮೇತ ಕೊಡ್ತೀವಿ, ಬೇಕಾದ್ರೆ ಸ್ಥಳಕ್ಕೆ ಬರಲಿ, ಆ ಸಂಘಟನೆಯವರೆಲ್ಲ ಬರಲಿ, ಏನು ತೊಂದರೆ ಆಗಿದೆ ಅದನ್ನು ವೈಜ್ಞಾನಿಕವಾಗಿ ಬಗೆಹರಿಸ್ಕೊಂಡು ಕಾನೂನು ಚೌಕಟ್ಟಿನಲ್ಲಿ ಗ್ರಾಮಗಳಿಂದ 500 ಮೀಟ್ರ್ 600 ಮೀಟ್ರ್ ದೂರದಲ್ಲಿ ಇರಬೇಕು ಅನ್ನೋಂಥದ್ದಿದೆ. ಅಥವಾ ಮನೆಗಳಿಂದ ಅನ್ನೋದಾದರೆ 200 ಮೀಟರ್ ಆದರೂ ಕನಿಷ್ಠ ಅಂತರ ಕಾಪಾಡಿಕೊಂಡು ಕೋಳಿ ಸಾಕಣೆ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಅನುಮತಿ ಕೊಡ್ತಾ ಇದೆ. ಈ ಒಂದು ಕಾಲದಲ್ಲಿ ಹಣ್ಣು ಮತ್ತು ಫಸಲು ಬಿಡುವಂಥ ಕಾಲದಲ್ಲಿ ಮಾವಿನ ಹಣ್ಣಿನ ಕಾಲಘಟ್ಟದಲ್ಲಿ ಯಾವುದೇ ಊರಲ್ಲಿ ಕೋಳಿ ಫಾರಮ್ಮೇ ಬೇಡ, ನೊಣಗಳ ಹಾವಳಿ ಇರೋಂಥದ್ದು
ಪ್ರಕೃತಿ ಕ್ರಿಯೆ ಅದು. ಅದನ್ನ ಈತ ನೆಪವಾಗಿ ಇಟ್ಕೊಂಡು ಕೋಳಿ ಫಾರಮಿಂದನೇ ನನಗೆ ನೊಣದ ಹಾವಳಿ, ಇದೊಂದು ನೊಣದ ಹಾವಳಿ ಅನ್ನೋ ಒಂದು ಪದ ಬಿಟ್ಟರೆ ಇನ್ನೇನೊಂದೂ ಆತ ಬಳಸ್ತಾ ಇಲ್ಲ. ಈತ ಮಾಡ್ತಾ ಅಂತ ಸಮಾಜಘಾತಕ ಇದಕ್ಕೆ ದಾಖಲೆ ಸಮೇತ ಹೋಗಿ ನನಗೆ ಪ್ರೆಸರ್ ಹಾಕಿ ಅವ್ರ ಅಧ್ಯಕ್ಷರು ಉಪಾಧ್ಯಕ್ಷರು ಅವ್ರ ಕಡೆಯಿಂದ ಹೇಳಿಸಿ ಕೋಳಿ ಫಾರಂ ಮುಚ್ಚಿಸ್ಬೇಕು ಅಂತ ಒಂದು ಕಾರಣದಿಂದ ತಹಸೀಲ್ದಾರ್ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರು. ಹಂಗಾಗಿ ನಾನು ಏನೋ ಜೀವನ ಮಾಡೋಕೆ ಒಂದು ದಾರಿ ಮಾಡ್ಕೊಂಡಿದ್ದೀನಲ್ಲ, ಹಿಂಗೆ ಆಗ್ಬಿಡ್ತಲ್ಲ ಅಂತ ನನಗೆ ತುಂಬ ಮಾನಸಿಕವಾಗಿ ನಾನು ನೋವುಪಟ್ಟು ನಮ್ಮ ಸಮುದಾಯ ಹತ್ರ ಹೇಳ್ಕೊಂಡಾಗ ನಮ್ಮ ಸಮುದಾಯ ಬಾ ಮಾತಾಡೋಣ ಅಂತ ಕರೆದ್ರು. ಹಂಗಾಗಿ ಕರೆದು ಅಣ್ಣ ನಿಮ್ಮನ್ನೆಲ್ಲ ಮಾತಾಡ್ತಾ ಇದ್ದೀನಿ. ನಾವು ಬೆಳಿಗ್ಗೆ ಎದ್ದರೂ ಹಸು ಶಾಲೆ ಹಾಕೊಂಡು ಓಡಾಡೋಕ್ಕಲ್ಲ, ನಾವು ರೈತರು. ನಮಗೂ ದಿನ 15ರಿಂದ 20 ಲೀಟ್ರ್ ಹಾಲು ಹಾಕ್ತೀನಿ. ನನಗೆ ಕೋಳಿಯಲ್ಲಿ ಬರೋ ಅಂತ ಆದಾಯ ಹಣ 2 ರಿಂದ 3 ತಿಂಗಳಿಗೆ ಒಂದು ಬ್ಯಾಚ್ ಖಾಲಿ ಆಗ್ತದೆ. ಬರ್ತಕ್ಕಂಥ ಆದಾಯ ಒಂದು 15ರಿಂದ 20 ಸಾವಿರ ಇರ್ಬೋದು. ಏನು ಆರೋಪ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ಅವರು? ಅಣ್ಣ ಏನು ಆರೋಪ ಅಂತಂದರೆ, ಈಗ ನೊಣ ಬರ್ತವೆ ನಮ್ಮ ಮನೆ ಹತ್ರ, ಮತ್ತು ಸ್ಮೆಲ್ ಬರ್ತದೆ, ಮತ್ತು ದುಡ್ಡು ಕೊಡು ಅಂತಲೂ ಕೇಳಿದಾರೆ ಅಣ್ಣ. ನನ್ನ ಹತ್ರ ಕೇಳಿಲ್ಲ, ಬೇರೆ ನಮ್ಮ ಸ್ನೇಹಿತರುಗಳ ಹತ್ರ ಕೇಳಿದ್ದಾರೆ. ಏನು ತಿಂಗಳಿಗೆ 10 ಸಾವಿರ ಕೊಡಲಿ, ಮೇಯಿಸ್ಕೊಂಡ್ಲಿ ಬಿಡು, ನಮ್ಮ ಸಂಘಕ್ಕೆ ಬೇಕದು ಅಂತ ಹೇಳಿ ಎಲ್ಲ ಇದು ಮಾಡಿ ಆರೋಪ ಮಾಡ್ತಿದ್ದಾರೆ. ಮುಚ್ಚಿಸ್ಲೇಬೇಕು ಅಂತ ಪ್ರತಿಷ್ಠೆ ತಾಂಡು ಮುಚ್ಚಿದ್ರೆ ನನಗೆ ರೈತ ಸಂಘಕ್ಕೆ ಹೆಸರಾಗ್ತದೆ. ಮತ್ತು ಒಬ್ಬ ಹಿಂದುಳಿದ ವರ್ಗ ಏನೋ ಒಂದು SC ಮಾದಿಗ ಕಮ್ಯುನಿಟಿಗೆ ಬರ್ತಕ್ಕಂಥ ಒಬ್ಬ ಹುಡುಗನ್ನ ನಾವೆಲ್ಲ ಹಿಂದೆ ಕೂಲಿ ಮಾಡ್ಕೊಂಡಿದ್ದರು. ಹಾಗಾಗಿ ಇವತ್ತು 4 ಜನದ ಜೊತೆ ಓಡಾಡ್ಕೊಂಡಾದ್ರು ಇವ್ರನ್ನ ಯಾವಷ್ಟೊತ್ತಿದ್ರು ತುಳಿಬೇಕು ಅನ್ನೋ ಒಂದು ಕಾರಣಕ್ಕೆ ವೈಯಕ್ತಿಕವಾಗಿ ಮಾಡ್ತಾ ಇರೋದು. ಅವ್ನು ಹೇಳ್ದಂಗೆ ನಾನು ಕೇಳಿಲ್ಲ ಅಣ್ಣ, ನನ್ನ ಜೊತೆಲಿ ಹಸು ಶಾಲೆ ಹಾಕೊಂಡು ಡೈಲಿ ಬಾ ಅಂತಾನು ಕರ್ದ ನನ್ನ. ಅವಾಗ ನಾನು ಹೋಗಿದ್ದಂಥ ಕಾರಣಕ್ಕೆ ನನ್ನ ಮೇಲೆ ನಿನ್ನ ಜೊತೆ ಬರಲಿಲ್ಲ ಅಂದರೆ ನಿನ್ನ ಕೋಳಿ ಫಾರಂ ಮುಚ್ಚಿಸ್ತೀನಿ ಅಂತ ಈ ಥರ ಎಲ್ಲ ಬೆದರಿಕೆ ಹಾಕಿ ಈ ಥರ ಎಲ್ಲ ಮಾಡ್ತಾ ಇದ್ದಾನೆ. ಹಾಗಾಗಿ ನಾನು ತಹಸೀಲ್ದಾರ್ ಕೇಳೋದಾಗಲಿ ಅಣ್ಣ, ನಾವು ಯಾವುದೇ ಒಂದು ಇಲಾಖೆಯನ್ನು ಕೇಳೋದಾಗಲಿ ನನಗೆ ನ್ಯಾಯ ಸಿಗಬೇಕು, ನ್ಯಾಯಯುತವಾಗಿ ಅಳತೆ ಆಗಬೇಕು. ಗ್ರಾಮ ತಂಡದಿಂದ ನನ್ನ ಕೋಳಿ ಫಾರಂ ಎಷ್ಟು ದೂರ ಐತೆ ಅಂತ ಹೇಳಿ ಒಂದು ಸರ್ವೆ ಮಾಡಬೇಕು. ನ್ಯಾಯಬದ್ಧವಾಗಿ ನಾನು ಕಾನೂನು ಮೀರುವಲ್ಲ, ಕಾನೂನು ಚೌಕಟ್ಟಲ್ಲಿದ್ದೀನಿ, ಆ ಕಾನೂನಿಗೆ ಬೆಲೆ ಕೊಡ್ತೀನಿ ನಾನು. ಆದ್ದರಿಂದ ನನಗೆ ನ್ಯಾಯ ಸಿಗಬೇಕು ಅಂತ ಕೇಳ್ಕೊತ ಇದ್ದೀನಿ ನಾನು. ಈಗ ಮಾವಿನ ಹಣ್ಣಿನ ಕಾಲ ಆಗಿರೋದ್ರಿಂದ ನೊಣ ಸರ್ವಸಾಮಾನ್ಯ. ಒಂದು ಅಂಗಡಿಗೆ ಹೋದ್ರು ನೊಣ ಬರ್ತವೆ, ಒಂದು ಮನೆ ಹತ್ರ ಹೋದ್ರು ನೊಣ ಬರ್ತವೆ. ಅದನ್ನೇ ಒಂದು ವಿಡಿಯೋ ಮಾಡೋದು, ನೊಣ ಬರ್ತವೆ ಅನ್ನೋದು, ಹಿಂಗೆಲ್ಲ ಮಾಡಿ ಸುಮ್ಮನೆ ಸಿಕ್ಕಾಪಟ್ಟೆ ಕಿರುಕುಳ ಕೊಡ್ತಾನಣ್ಣ. ರಾತ್ರಿ ಹೊತ್ತಂತೂ ಅಲ್ಲಿ ಓಡಾಡೋಕ್ಕೆ ಅಲ್ಲಣ್ಣ, 11 ಗಂಟೆವರೆಗೂ ನಮ್ಮ ಅದ್ರ ಮ್ಯಾಗಡೆ ಬಂದು ಕೂತ್ಕೊಂತಾನೆ. ಅದೇನು ಕೂತ್ಕೊಂತಾನೆ ಏನಂತ ಗೊತ್ತಿಲ್ಲ. ನಮಗಂತೂ ಪ್ರಾಣ ಬೆದರಿಕೆನೂ ಐತೆ ಅವನ ಕಡೆಯಿಂದ. ನಾನು ಒಂದ್ಸಲ ಗಾಡಿಯಲ್ಲೂ ಬಂದು ಗುದ್ದಕ್ಕೆ ಬಂದಿದ್ದ. ಅವಾಗೂ ನಾನು ಏನೋ ಇವತ್ತು ಅರ್ಥ ಮಾಡ್ಕೊಂತ ನಾಳೆ ಅರ್ಥ ಮಾಡ್ಕೊಂತಾನೆ ಅಂತ ಸುಮ್ಮನಾದೆ. ಹಾಗಾಗಿ ನನಗೆ ತುಂಬ ತೊಂದರೆ ಆಗ್ತಾ ಇದೆ. ಇದರಿಂದ ತುಂಬ ನೋಡ್ತೀನಿ ಅಣ್ಣ ನಾನು. ಮುಂದಿನ ದಿನದಲ್ಲಿ ನನಗೇನಾದರೂ ನ್ಯಾಯ ಸಿಗ್ತದೆ ಅಂತ ತಿಳ್ಕೊಂಡಿದ್ದೀನಿ ಅಣ್ಣ ನಾನು. ಹಾಗಾಗಿ ನನಗೆ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಎಷ್ಟೋ ಸಲ ನನ್ನ ಫ್ಯಾಮಿಲಿನ ಸಮೇತ ನಾನು ಏನೋ ಮಾಡ್ಕೊಬಿಡ್ಬೇಕು ಅಂತ ಬೇಜಾರಾಗಿದೆ ಅಣ್ಣ. ಹೆಸರು ಯಾವ ಅಣ್ಣ? ಗೆದ್ಮೇನಹಳ್ಳಿ ಶಬೀರ್ ಪಾಷಾ ಅಂತ ನಾವು ಮಾಡೋದು. ನನ್ನ ಹೆಸರು ಶಿವರಾಜು ಅಂತ ಅಣ್ಣ. ಇವತ್ತು ಕೊರಟಗೆರೆ ತಾಲೂಕು ಕೊಳಲ ಏನೋ ಒಂದು ಗ್ರಾಮದಲ್ಲಿ ಪಕ್ಕದಲ್ಲಿ ಕೊಳಲ ಹೋಬಳಿ ಒಂದು ಸುಂಕಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದೀನಿ ನಾನು. ನನ್ನ ಊರು ಬಂದು ಸುಂಕಳ್ಳಿ. ಅದರ ಸರ್ವೆ ನಂಬರು ನಮ್ಮದು ಸುಂಕಳ್ಳಿ ಜಮೀನಿಲ್ಲ. ಗೆದ್ಮೇನಹಳ್ಳಿ ಸರ್ವೆ ನಂಬರಲ್ಲಿ ನಮ್ಮ ತಾಯಿಗೆ 3 ಎಕರೆ ಜಮೀನಿದೆ. ನಾವು 3 ಜನ ಅಣ್ಣ ತಮ್ಮಂದಿರು. ನಮಗೆ 1 ಎಕರೆ ಜಮೀನು ನಮ್ಮ ತಾಯಿ ಭಾಗ ಮಾಡಿಕೊಟ್ಟಿದ್ದಾರೆ. ಇನ್ನು ನಮ್ಮ ತಾಯಿ ಹೆಸರಲ್ಲೇ ಇದೆ. ಹಾಗಾಗಿ ನಾವು ಒಂದು ಏನು ನಾವು ಒಂದು ಜೀವನ ಮಾಡೋಕ್ಕೋಸ್ಕರ ಏನೇನು ಮಾಡಬೇಕು ಅಂತ ಇದೆಯೋ, ಒಂದು ರೈತ ಒಂದು ಕೃಷಿ ಏನೇನು ಮಾಡಬೇಕು ಅಂತ ಇದೆಯೋ ಅದರಲ್ಲಿ ಸ್ವಲ್ಪ ಸೀಮೆ ಹುಲ್ಲು ಬೆಳ್ಕೊಂಡಿದ್ದೀನಿ. ಸ್ವಲ್ಪ ಒಂದು 5,000 ಕೋಳಿ ಮೇಯಂಗೆಲ್ಲ ಫಾರಂ ಮಾಡಿದ್ದೀನಿ. ಮತ್ತು ಹಸುಗಳು ಸಾಕಿದ್ದೀನಿ. ಇವನ್ನೆಲ್ಲ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ವಿ. ಇಲ್ಲಿ ವಿಚಾರ ಇದೆಲ್ಲ ಕರೆದಿದ್ದಕ್ಕಂಥ ವಿಚಾರ ಏನಂದರೆ, ನಾನು 2021ರಲ್ಲಿ ಗ್ರಾಮ ಪಂಚಾಯತಿಗೆ ಹೋಗಿದ್ದೆ. 21ರಲ್ಲಿ ಗ್ರಾಮ ಪಂಚಾಯತಿಗೆ ಹೋದಾಗ ಏನಾಯಿತು ಅಂದರೆ, ಗ್ರಾಮ ಪಂಚಾಯತಿ BDO ಮತ್ತು ಎಲ್ಲರೂ ಕಮಿಟಿಯನ್ನು ಕೇಳಿ ಸರ್ವೆ ಮಾಡೇನೆ ನನಗೆ ಲೈಸೆನ್ಸ್ ತಗೊಂಡೆ ಕೋಳಿ ಫಾರಂ ಮಾಡೋದಕ್ಕೆ. ಅಲ್ಲಿ ಕೋಳಿ ಫಾರಂ ಏನಂದರೆ ಒಂದು 657 ಮೀಟ್ರ್ ದೂರದಲ್ಲೇ ಇದೆ. ನನಗೆ ರೆವಿನ್ಯೂ ಇಲಾಖೆಯವ್ರು ಬಂದು ಎಲ್ಲರೂ ಬಂದು ಸ್ಪಾಟ್ ಮಾಜರ್ ಮಾಡಿದ್ದಾರೆ. ಡಾಕ್ಟ್ರು ಬಂದಿದ್ದಾರೆ, THO ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಈತ ಒಬ್ಬ ಶಬೀರ್ ನಾನು ನನಗೆ ಹಸು ಶಾಲೆ ಹಾಕ್ಕೊಂಡು ಬೆದರಿಕೆ ಹಾಕೋದು ಮತ್ತು ನನ್ನ ಫಾರಂ ಮುಗಿಸೋದಕ್ಕೆ ನನ್ನ ಸಂಘದ ಕಡೆಯಿಂದ ಮುಚ್ಚಿಸ್ತೀನಿ ಅಂತ ಹೇಳಿ ನನಗೆ ಯಾವಾಗೂ 2021ರಿಂದನೂ ನನ್ನ ಮೇಲೆ ಅರ್ಜಿ ಕೊಡೋದು, ಇಲ್ಲಿ ಗ್ರಾಮ ಪಂಚಾಯತಿ ಕೊಡೋದು, ಮತ್ತು ತಾಲೂಕ್ ಪಂಚಾಯತಿ ಕೊಡೋದು, ಮತ್ತು ತಹಸೀಲ್ದಾರಿಗೆ ಕೊಡೋದು, ಮತ್ತು ಇದಕ್ಕೆ ಏನು CO ಅವರಿಗೆ ಕೊಡೋದು, ಮತ್ತು DC ಅವರಿಗೆ ಕೊಟ್ಟಿರೋದು, ಮತ್ತು SP ಅವ್ರಿಗೂ ಕೊಟ್ಟಿದ್ದಾರೆ. SP ಅವ್ರಿಗೆ ಇಷ್ಟೆಲ್ಲ ಕೊಟ್ಟು ನನಗೆ ತುಂಬ ನೋವಾಯಿತು. ಆ ನೋವಾಗಿದ್ದ ಕಾರಣ ನಮ್ಮ ಸಮುದಾಯದ ಸಂಪರ್ಕ ಮಾಡಿ ಯಾರ ಕೈಲೂ ಹೇಳ್ಕೊಂಡಿರಲಿಲ್ಲ ಈ ಥರ ಆಗ್ತದೆ ಅಂತ. ಈಗ ಹೇಳ್ಕೊಳ್ಳೋ ಹೊತ್ತಿಗೆ ಈ ಥರ ಮಾತಾಡಿ ಏನಾದರೂ ಒಂದು ಪರಿಹಾರ ಕೊಡ್ರೋಣ ನನಗೆ. ನಾನು ಮೇಯಿಸ್ತಾ ಇರೋದು ಅಂತೂ 5,500ರಿಂದ 6,000 ಕೋಳಿ ಮೇಯಿಸ್ತಾ ಇದ್ದೀನಿ ನಾನು. ಮೊನ್ನೆ ನಾನು ಒಂದು ಪೇಪರಲ್ಲಿ ನೋಡಿದೆ. ಆ ಪೇಪರಲ್ಲಿ ನೋಡಿದ ಮೇಲೆ ನನಗೆ ಯಾರೋ ಸ್ನೇಹಿತರು ಕಳಿಸಿದ್ರು. ಆ ಪೇಪರಲ್ಲಿ ನೋಡಿದ ಮೇಲೆ ನನಗೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಹಿಂಗೆ ಹೋಗಿ ಅವ್ರೇನೋ ಒಂದು ರೈತರು ಒಂದು ಸಂಘ ಮಾಡ್ಕೊಂಡಿದ್ದಾರೆ.